ಬರ್ತೀರಾ ಇಲ್ವಾ? ನೋಡಿ ಈಗಾಗ್ಲೇ ಲೇಟ್ ಆಗಿದೆ. ಪ್ಲೀಸ್ ಎಲ್ರು ಮನೆಗೆ ಹೋಗಿ. ಇಲ್ಲ, ನೀವ್ ಈ ಸ್ಕೂಲಿಗೆ ಬರ್ತೀನಿ ಅಂದ್ರೆ ಇಲ್ಲ ಅಂತೀಯ. ನಾವ್ ಯಾರು ಊಟ ಮಾಡಕ್ಕಿಲ್ಲ, ಉಪವಾಸ ಇರ್ತೀವಿ. ಈ ಜಾಗ ಬಿಟ್ಟು ತಗ್ಲಕ್ಕಿಲ್ಲ. ಓ, ನಾವು ಜಾಗ ಬಿಟ್ಟು ಬರಕ್ಕಿಲ್ಲ, ಉಪವಾಸ ಇರ್ತೀವಿ. ಆದ್ರೆ ಭುವನೇಶ್ವರಿ ಅವ್ರ ಮಾತು ಕೇಳಿ ನನ್ನ ಮನಸ್ಸನ್ನ ಬದಲಾಯಿಸ್ಬಿಟ್ರೆ. ಹೌದು, ಭುವನೇಶ್ವರಿ ಅವರು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವತ್ತು ಇವ್ರ ಮಾತು ಕೇಳಿ ಛೇ, ಇಂಥವ್ರನ್ನ ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ. ಅಯ್ಯೋ ಟೀಚರ್, ನೀವು ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಮ್ಮವ್ರಿಗೆ ಗೋಗರಿಬೇಕಾದ್ರೆ ಅವ್ರ ಮಾತಿನ ನಾನು ಬೆಲೆ ಕೊಡದೆ ಹೋದ್ರೆ ಏನು ಚೆನ್ನಾಗಿರತ್ತೆ ಹೇಳಿ. ಅದಕ್ಕೆ ಈ ಸ್ಕೂಲ್ನ ಬಿಟ್ಟೋಗ್ಬಾರ್ದು ಅಂತ ನಿರ್ಧಾರ ಮಾಡಿದೆ. ಅಪ್ಪ, ನೀವು ಇವಳನ್ನ ಹೀಗೆ ತಲೆ ಮೇಲೆ ಹತ್ಕೊಂಡು ಮೆರೆತಿದ್ರೆ ಮುಗೀತು. ಹೌದು ಕಣೆ, ನನ್ನ ಮಗಳ ಆದರ್ಶಗಳು ತಲೆ ಮೇಲೆ ಹೊತ್ಕೊಂಡು ಮೆರೆಸುವಂಥದ್ದೇ. ನಾನೇ ಪಾಪಿ, ಕಾಲ್ ಕೆಳಗೆ ಹಾಕಿ ತುಳಿಯೋಕೆ ಹೊರಟಿದ್ದೆ. ಅಪ್ಪ, ಹೌದು ಮಗಳೇ, ಎಲ್ಲಿ ಮದುವೆ ನಿಂತು ಹೋಗುತ್ತೋ ಅನ್ನೋ ಬಯಕೆ ಸ್ಕೂಲ್ ಬಿಟ್ಬಿಡು ಅಂತ ನಿನ್ನ ಕೈ ಮುಗಿದು ಕೇಳ್ಕೊಂಡಿದ್ದೆ. ನನ್ನ ಮಗಳ ಕನಸಿಗೆ ನಾನೇ ಕೊಳ್ಳಿ ಇಡ್ತಾ ಇದ್ದೀನಲ್ಲ ಅಂತ ನನ್ನ ಮನಸ್ಸಲ್ಲಿ ಎಷ್ಟು ಕೊರಗಿದ್ದೆ ಗೊತ್ತಾ? ಅಲ್ಲ ರೀ, ನಿಜ ಶಾಮು, ಈಗ ಏನಾದರೂ ಇವಳ ನಿರ್ಧಾರನ ಇವಳು ಬದಲಾಯಿಸಿರ್ಲಿಲ್ಲ ಅಂದ್ರೆ ನಾನು ಮಾಡಿದ ತಪ್ಪಿಗೆ ಜೀವನ ಪರ್ಯಂತ ನಾನು ಕೊರಗಬೇಕಿತ್ತು. ಸದ್ಯ ಹಾಗಾಗಿಲ್ವಲ್ಲ. ನಿಮ್ಮ ಮಗಳು ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗತ್ತಪ್ಪ. ನೀವಿಬ್ರು ಹೀಗೆ ಆಡ್ತಿದ್ರೆ ಬೇಗರು ಈ ಮದುವೆಗೆ ಒಪ್ತಾರಾ? ಅಮ್ಮ, ಮದ್ವೆ ಆಗಿದ ತಕ್ಷಣ ಕನ್ಸುಗಳನ್ನೆಲ್ಲ ಪಕ್ಕಕ್ಕಿಡ್ಬೇಕು ಅಂತ ಏನೂ ಇಲ್ಲ ಅಲ್ವಮ್ಮ? ಆದ್ರೆ ಬೀಗ್ತಿಯವರು ನೀನ್ ಅದನ್ನೆಲ್ಲ ಗಂಟು ಮೂಟೆ ಕಟ್ಟಿ ಪಕ್ಕಕ್ಕಿಟ್ರೆ ಮಾತ್ರ ಬೀಗ್ತಿಯವರು ಅವ್ರ ಮಗನ್ ಕೈಯಿಂದ ನಿನ್ ಕುತ್ತಿಗೆಗೆ 3 ಗಂಟು ಹಾಕ್ಸೋದು. ಹಾಗಿದ್ಮೇಲೆ ಆ ಗಂಟ್ಸ್ ನನಗೆ ಬೇಡ. ಅಲ್ರಿ? ಹೌದಮ್ಮ, ನನ್ನ ಮದ್ವೆನ ಅಥವಾ ಮಕ್ಳು ಭವಿಷ್ಯನ ಅಂತ ಬಂದ್ರೆ ನಾನು ಪ್ರಾಮುಖ್ಯತೆ ಕೊಡೋದು ಮಕ್ಳು ಭವಿಷ್ಯಕ್ಕೆ. ನಮ್ಮ ಮದ್ವೆಯಿಂದ ಮಕ್ಳು ಭವಿಷ್ಯಕ್ಕೆ ತೊಂದರೆ ಆಗತ್ತೆ ಅಂತಿದ್ರೆ ನಾನು ಈ ಮದ್ವೆಯಿಂದನೇ ದೂರ ಇರ್ತೀನಿ. ಅಂದ್ರೆ ಈ ಮದ್ವೆ ನಿಲ್ಸಿ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಅನ್ಕೊಂಡಿದ್ಯಾ? ನೀನೊಬ್ಳೆ ಅಲ್ಲ ಕಣೆ ನಮ್ಮ ಮಗಳು, ಅದಿತಿನೂ ಇದ್ದಾಳೆ, ಸ್ವಲ್ಪ ನೆನ್ಪಿಟ್ಕೋ. ನಾನಿಲ್ಲಮ್ಮ ಹೇಳ್ದೆ ಮದ್ವೆ ನಿಲ್ಲಿಸ್ತೀನಿ ಅಂತ. ಹಳೆ ಅಲ್ಲ ಮಗಳ ಗಂಡ. ನೀನ್ ಸ್ಕೂಲ್ಗೆ ಹೋದ್ಮೇಲೂ
ಬೀಗರು ನಿನ್ನನ್ನು ಅವ್ರ ಮನೆ ಸೊಸೆಯಾಗಿ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ಯಾ? ಅಮ್ಮ, ಶಶಾಂಕು ನನ್ನ ತುಂಬಾ ಪ್ರೀತಿಸ್ತಿದ್ದಾನೆ. ನಾನ್ ಶಶಾಂಕಗ್ ಅರ್ಥ ಮಾಡಿಸಿದ್ರೆ ಅವನು ಅದನ್ನ ಅವ್ರ ಅಪ್ಪ ಅಮ್ಮಂಗೆ ಅರ್ಥ ಮಾಡಿಸ್ತಾನೆ. ನಾನು ಈಗಲೇ ಆ ಕೆಲಸನ ಮಾಡ್ತೀನಿ. ಹೇಳಿ ತರ ಎದ್ರುಕೊಂಡು ಊರ್ ಬಿಟ್ಟು ಹೋಗ್ತಾಳೆ ಅನ್ಕೊಂಡ್ಲಿಲ್ಲ. ಪಾಪ ಅವಳು ತಾನೇ ಇನ್ನೇನ್ ಮಾಡ್ತಾಳೆ. ಇಲ್ಲವಳಿಗೆ ಯಾರ ಸಪೋರ್ಟು ಇಲ್ಲ. ಭುವನೇಶ್ವರಿ ಆಡಿದ್ದೆ ಆಟ ಆಗೋಯ್ತು. ನೋಡಿದ್ರಪ್ಪ, ನಿಮ್ಗಾಗಿದ್ ಗತಿನೇ ಆ ಹುಡ್ಗಿಗೂ ಆಗೋಯ್ತು. ಏನು ಮೇಡಮ್, ನಿಮ್ಮೊಂದು ವಿಡಿಯೋ ಕಳಿಸಿದೀನಿ ನೋಡಿ. ಯಾವ ವಿಡಿಯೋ? ಎಲ್ಲ ನೋಡಿ ಮೇಡಮ್, ನೀವು ಕೃಪಾ ಪುರುಷ ಹೇಳ್ತೀರಾ? ಸರಿ. ಅಯ್ಯೋ ಟೀಚರ್, ನೀವು ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಮ್ಮವ್ರಿಗೆ ಹೋಗರಿಬೇಕಾದ್ರೆ ಅವ್ರ ಮಾತಿಗೆ ನಾನು ಬೆಲೆ ಕೊಡದೆ ಹೋದ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ. ಅದಕ್ಕೆ ಈ ಸ್ಕೂಲ್ನ ಬಿಟ್ಟೋಗ್ಬಾರ್ದು ಅಂತ ನಿರ್ಧಾರ ಮಾಡಿ. ವಾವ್, ಕೊನೆಗೂ ಅಕ್ಷರ ಸರಿಯಾಗಿ ವಾಪಸ್ ಕೊಟ್ಲು. ಭುವನೇಶ್ವರಿ, ನಿಂಗೆ ಹಿಡ್ದಿರೋ ಈ ದುರಂಕರ ದೆವ್ವ ಬಿಡ್ಸಕ್ಕೆ ಅಕ್ಷರನೇ ಸರಿಯಾದ ಮಂತ್ರವಾದಿ. ಇನ್ಮೇಲೆ ಅವಳು ಕೊಡ್ತಾ ಇರ್ತಾಳೆ, ನೀನ್ ತಿಂತಾ ಇರು.